Hi, welcome to my second PUC Mathematics video class. Today we have discussed one of the important chapter, integrals. Integrals is one of the part of calculus. Calculus ಅಲ್ಲಿ integrals ಅನ್ನೋದನ್ನ ಒಂದು ಪಾರ್ಟ್ ಅಂತ ಹೇಳ್ತೀವಿ. ಈ ಕ್ಯಾಲ್ಕುಲಸ್ ನ ತಗೊಂಡಾಗ ನಾವು ಎರಡು ಭಾಗ ಮಾಡ್ತೀವಿ. ಎ ಕ್ಯಾಲ್ಕುಲಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್. ಒನ್ ಈಸ್ ಡಿಫರೆನ್ಸಿಯೇಷನ್, ಅನದರ್ ಒನ್ ಈಸ್ ಇಂಟಿಗ್ರೇಷನ್. ಸೊ ಇದು ಹೇಗೆ ಅಂದ್ರೆ, ಕ್ಯಾಲ್ಕುಲಸ್ ಅಂತಕ್ಕಂಥದ್ದು ನೀವು ಒಂದು ರೋಡ್ ಅಂತ ನೀವು ತಿಳ್ಕೊಂಡ್ರೆ, ಸೊ ಒಂದು ದಾರಿ ಅಂತ ತಿಳ್ಕೊಂಡ್ರೆ, ಒನ್ ವೇ, ಸೊ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಹೋಗೋದು ಡಿಫರೆನ್ಸಿಯೇಷನ್ ಅಂದ್ರೆ, ಇಂಟಿಗ್ರಲ್ಸ್ ಅಂದ್ರೆ ಮತ್ತೆ ಪಾಯಿಂಟ್ ಬಿ ಇಂದ ಪಾಯಿಂಟ್ ಎ ಬರೋದು. ಇಟ್ ಇಸ್ ಎ ರಿವರ್ಸ್ ಪ್ರೋಸೆಸ್. ಹೇಗೆ ಹೋಗ್ತೀರೋ ದಟ್ ಈಸ್ ಡಿಫರೆನ್ಸಿಯೇಷನ್ ಅಂದ್ರೆ, ಮತ್ತೆ ಅದೇ ರೋಡ್ ಅಲ್ಲಿ ವಾಪಸ್ ಬಂದು ಒರಿಜಿನಲ್ ಪ್ಲೇಸ್ ಅನ್ನು ತಲುಪೋದು. ಇಟ್ ಇಸ್ ಇಂಟಿಗ್ರಲ್ಸ್. ಸಿಂಪಲ್ ಆಗಿ ನಾವು ನಿಮಗೆ ಹೇಳಬೇಕು ಅಂದ್ರೆ, ಟೋಟಲ್ ಇಟ್ ಇಸ್ ಎ ಕ್ಯಾಲ್ಕುಲಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಟೂ ಚಾಪ್ಟರ್. ಒನ್ ಇಸ್ ಡಿಫರೆನ್ಸಿಯೇಷನ್, ಅನದರ್ ಒನ್ ಇಸ್ ಇಂಟಿಗ್ರಲ್ಸ್. Already up to A, the differentiation can be defined one by one. Up to I think almost 12 or 13 videos are released from differentiation and applications of derivatives etc. ಎಲ್ಲ ಒಂದು 13-14 ವಿಡಿಯೋಗಳನ್ನ ಡಿಫರೆನ್ಸಿಯೇಷನ್ ಮತ್ತೆ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಮೇಲೆ ನಾವು ರಿಲೀಸ್ ಮಾಡಿದ್ದೀವಿ. ಎಲ್ಲ ಒನ್ ಬೈ ಒನ್ ಫಾರ್ ದಿ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ ಏನ್ ಕೇಳ್ತಾರೆ, ಹೇಗೆ ಮಾಡ್ತಾರೆ ಅಂತಕ್ಕಂಥ ಪ್ರತಿ ಒಂದು ವಿಡಿಯೋದಲ್ಲೂ ಒಂದೊಂದು ಪಾಯಿಂಟ್ ಅನ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಅದು 2, 3 ಆರ್ 1 ಮಾರ್ಕ್ಸ್, 4 ಮಾರ್ಕ್ಸ್, 5 ಮಾರ್ಕ್ಸ್ ಯಾವ್ದಾದ್ರು ಒಂದು ಮಾರ್ಕ್ಸ್ಗೆ ಒಂದು ವಿಡಿಯೋ ಹೆಲ್ಪ್ ಆಗಬೇಕು. ಆ ತರ ನಾವು ಅದನ್ನು ಕವರ್ ಮಾಡ್ಕೊಂಡು ಹೋಗಿದ್ವಿ. ಸೊ ಅದು ಲೀವ್ ಇಟ್ ಇರ್ಲಿ. ಅದನ್ನ ಬಿಟ್ರೆ ಈಗ ನಾವು ಇಂಟೆಗ್ರಲ್ಸ್ ಅಂತಕ್ಕಂಥ ಚಾಪ್ಟರ್ ನ ಡಿಸ್ಕಸ್ ಮಾಡ್ತೀವಿ. ಇಂಟೆಗ್ರಲ್ಸ್ ಡಿಯರ್ ಸ್ಟೂಡೆಂಟ್ಸ್, ನಾನು ಡಿಫರೆನ್ಸಿಯೇಷನ್ ಅನ್ನ ಡಿಸ್ಕಸ್ ಮಾಡೋಕೆ ಹೇಳಿದೆ. ಡಿಫರೆನ್ಸಿಯೇಷನ್ ಈಸ್ ಆಸ್ಕಿಂಗ್ 20 marks, and then one of the second point, applications of derivatives, is asking 10 marks. 20 plus 10, totally 30 marks we are asking differentiation plus applications of derivatives. But here in integrals we are asking 22 marks. ಈ ಇಂಟಿಗ್ರಲ್ಸ್ ಅಲ್ಲಿ ನಮಗೆ 22 ಮಾರ್ಕ್ಸ್ಗೆ ಕೇಳ್ತಾರೆ. ಹಾಗಾದ್ರೆ ಹೌ ಇಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಫ್ ಡಿಫರೆಂಟ್ ಮಾರ್ಕ್ಸ್ ಆಫ್ ಕ್ವಶನ್ಸ್. ಯಾವ ತರ ಕ್ಲಾಸಿಫೈ ಮಾಡ್ತೀವಿ? ಯಾಕೆಂದ್ರೆ ಫ್ರಮ್ ಬಿಗಿನಿಂಗ್ ನಾವು ಪ್ರತಿ ಚಾಪ್ಟರ್ ನ ಸ್ಟಾರ್ಟ್ ಮಾಡಬೇಕಾದ್ರೆ ಬಿಗಿನಿಂಗ್ ಅಲ್ಲಿ ನಾನು ಆ ಚಾಪ್ಟರ್ ತಗೊಳ್ತಿದ್ದಾಗೆ ಈ ಚಾಪ್ಟರ್ ನಲ್ಲಿ ಎಷ್ಟು ಮಾರ್ಕ್ಸ್ ಕೇಳ್ತಾರೆ, ಆಮೇಲೆ ಯಾವ್ಯಾವ ಕ್ವಶನ್ ಎಷ್ಟು ಮಾರ್ಕ್ಸ್ ಇರುತ್ತೆ ಅನ್ನೋದನ್ನ ನಾನು ಅದು ಡೀಟೇಲ್ ಕನ್ಸ್ಟ್ರಕ್ಷನ್ಸ್ ಅನ್ನು ಹೇಳೇ ನಾನು ಪಾಯಿಂಟ್ಸ್ ಹೋಗಿರೋದು. ಇಲ್ಲೂ ಅದೇ ತರ ಐ ಆಮ್ ಗೋಯಿಂಗ್ ಟು ಗಿವ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇನ್ ದಿಸ್ ಒನ್ ಆಫ್ ದಿ ಚಾಪ್ಟರ್ ಇಂಟೆಗ್ರಲ್ಸ್. ವಿ ಆರ್ ಆಸ್ಕಿಂಗ್ 22 marks. But what type of questions, how much of questions carrying marks, ಈ ಪ್ರತಿಯೊಂದು ಕ್ವಶನ್ ಎಷ್ಟೆಷ್ಟು ಮಾರ್ಕ್ಸ್ ಕೇಳಿರ್ತಾರೆ ಅನ್ನೋದನ್ನ ನಾನು ಇಲ್ಲಿ ಹೇಳ್ತೀನಿ ನೋಡಿ. So in 22 marks, the integrals carrying 22 marks, the first question. So 1 marks question, 1 marks question, one question ಕೇಳ್ತಾರೆ, it is 0, 1. 2 marks question, 2 question ಕೇಳ್ತಾರೆ, it is 0, 4. 3 marks question, we are asking 2 question also, it is 6 marks. So 5 marks question carrying 1 question, it is 5. And 6 marks question, we are asking 1 question, it is 5, it is 6, like this. ನೋಡಿ, 1 marks into 1 question, 1 marks. 2 marks into 2 question, 2 4 marks. 3 marks asking 2 question, it is 6 marks. 5 marks 1 question, it is 5 marks. 6 marks 1 question, 6. Totally 10, 21, 22 marks.
22 marks. Question is to 7 questions. So in one of the integrals, we are asking 7 questions out of 22 marks. 22 marks ಗೆ 7 ಕ್ವಶನ್ ಅನ್ನ ಕೇಳ್ತಾರೆ. ಇದು ನಿಮಗೆ ಕಿರು ಪರಿಚಯ. ಇಂಟೆಗ್ರಲ್ಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನಿಮ್ಗೆ ಇರಬೇಕಾಗಿರ್ತಕ್ಕಂಥ ಒಂದು ಮಾಹಿತಿ. ಅದಕ್ಕೋಸ್ಕರ ನಾನು ಹೇಳಿದ್ದೀನಿ. ಓಕೆ, ಇಷ್ಟಾದ್ಮೇಲೆ ಇಂಟೆಗ್ರಲ್ಸ್ ಅಂದ್ರೆ ಏನು, ಅದು ಹೇಗಿರುತ್ತೆ, ಆ ಇಂಟಿಗ್ರೇಷನ್ ನಾವು ಯಾವ ತರ, ಯಾಕಂದ್ರೆ ಟೋಟಲಿ ದೀಸ್ ಆರ್ ಒನ್ ಆಫ್ ದಿ ನ್ಯೂ ಪಾಯಿಂಟ್ಸ್ ಇನ್ ಫ್ರಂಟ್ ಆಫ್ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳಿಗೆ ಇವು ಹೊಸ ಪಾಯಿಂಟ್ಗಳು. ಇಂಟಿಗ್ರೇಷನ್ ಅಂದ್ರೆ ಡಿಫ್ರೆನ್ಸಿಯೇಷನ್, ಇಲ್ಲಿವರೆಗೂ ಬೇರೆ ಬೇರೆ ವಿಚಾರಗಳು ಬಂದಿದ್ದಾವೆ. ಇವೆಲ್ಲ ಹೊಸ ವಿಚಾರ ಆಗಿರೋದ್ರಿಂದ ಇದು ಏನೋ ಒಂಥರ ಕುತೂಹಲವಾಗಿ ಇರುತ್ತೆ. ಇಂಟಿಗ್ರಲ್ಸ್ ಏನು, ಎತ್ತ ಇದೆ ಅಂತ. ಓಕೆ, ಇಂಟಿಗ್ರೇಷನ್ ಕ್ಯಾನ್ ಬಿ ಡಿಫೈನ್ಡ್, ಅಥವಾ ಇಂಟಿಗ್ರೇಷನ್ ಅಂದ್ರೆ ಏನು, ಇಂಟಿಗ್ರೇಷನ್ ಅಂದ್ರೆ ಏನು ಅನ್ನೋದು ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ. Dear students, integration means, or integration can be defined as inverse process of differentiation. Very simple. Integration can be defined as inverse process of differentiation. Yeah, how it is possible? You see one of the examples. Derivative of x. ನಿಮಗೆಲ್ಲ ಚೆನ್ನಾಗಿ ಬರ್ತಿದೆ. 1. Derivative of x is 1. Integration means inverse process of derivative ಅಂದ್ರೆ, so integration of 1 ಅಂದ್ರೆ ಏನು ಅಂದ್ರೆ it is x. Integration of 1 is x. ನೋಡಿ, ಇದನ್ನ ಇಂಟಿಗ್ರೇಟ್ ಮಾಡಿದಾಗ ಮತ್ತೆ ಅದೇ ಬರುತ್ತೆ. So this is the inverse process. ಇನ್ನು ಒಂದು derivative of sin x is cos x. Integration of cos x is what? Sin x like this. ಯಾವ್ದಾದ್ರು ತಗೊಳ್ಳಿ ಇಲ್ಲ ಅಂದ್ರೆ ಟೋಟಲಿ ಇಂಟಿಗ್ರೇಷನ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಇನ್ವರ್ಸ್ ಪ್ರೋಸೆಸ್ ಆಫ್ ಡಿಫರೆನ್ಸಿಯೇಷನ್. ಇಂಟಿಗ್ರೇಷನ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ inverse process of differentiation. Inverse process of differentiation. Integration can be defined as inverse process of differentiation. Another one of the word, or it is also called antiderivative. ಇದಾದರೆ ಇಂಟಿಗ್ರೇಷನ್ ಇನ್ನೊಂದು ಹೆಸರು ಏನಂತ ಹೇಳ್ತೀವಿ, ಆಂಟಿ ಡೆರಿವೇಟಿವ್. ಯಾಕೆಂದ್ರೆ ಇಂಟಿಗ್ರೇಷನ್ ಅಂದ್ರೆ ಇನ್ವರ್ಸ್ ಪ್ರೋಸೆಸ್ ಆಫ್ ಡೆರಿವೇಟಿವ್ ಅಂತ ಯಾಕೆ ಹೇಳ್ತೀವೋ ಅದಕ್ಕೆ ಇನ್ನೊಂದು ಹೆಸರು ಆಂಟಿ ಡೆರಿವೇಟಿವ್ ಅಂತ ಹೇಳ್ತೀವಿ ಇಂಟಿಗ್ರೇಷನ್. ಬಟ್ ಅತಿ ಹೆಚ್ಚಿಗೆ ಯೂಸ್ ಮಾಡೋದು ಆಂಟಿ ಡೆರಿವೇಟಿವ್ ಅಂತ ಎಲ್ಲಿ ಯೂಸ್ ಮಾಡಲ್ಲ, ಇಂಟಿಗ್ರೇಷನ್ ಅಂತ ಸಿಂಪಲ್ ಆಗಿ ಹೇಳ್ಕೊಂಡು ಹೋಗ್ತೀವಿ. ಸೊ ಎಷ್ಟು ಇಂಟಿಗ್ರೇಷನ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಇನ್ವರ್ಸ್ ಪ್ರೋಸೆಸ್ ಆಫ್ ಡಿಫರೆನ್ಸಿಯೇಷನ್ ಆರ್ ಡೆರಿವೇಟಿವ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಂಟಿ ಡೆರಿವೇಟಿವ್. ಹಾಗಾದ್ರೆ ಇದನ್ನ ನಾವು ಯಾವ ತರ ಡಿಫೈನ್ ಮಾಡ್ತೀವಿ, ಇದು ಯಾವ ತರ ಬರುತ್ತೆ ಅನ್ನೋದನ್ನ, ಅಂದ್ರೆ ಇದು ಸಿಂಬಲ್ ಏನು ಅನ್ನೋದನ್ನ ನಾನು ಹೇಳ್ತೀನಿ. ಓಕೆ, ಯು ಸಿ it is denoted and defined as ಅಂದ್ರೆ integration can be denoted and defined as, look at integration of f of x into dx is equal to pi x plus c. This is the integration process. ಇದು ನಾವು ಜನರಲ್ ಸ್ಟೇಟ್ಮೆಂಟ್ ಅನ್ನ ಇಂಟಿಗ್ರೇಷನ್ ನೀವೇನಾದ್ರೂ ಕೊಡಬಹುದು ಅಂತ ಅಂದ್ರೆ ಅದನ್ನ ಈ ತರ ಕೊಡಬಹುದು. ಏನು, ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು 5x ಪ್ಲಸ್. ಇವೆಲ್ಲ ಪಾರ್ಟ್ಸ್ ಏನೇನು, ವಾಟ್ ಆರ್ ದೀಸ್ ಒನ್ ದಿ ಪಾರ್ಟ್ಸ್, ಇವೆಲ್ಲ ಏನೇನು ಅಂದ್ರೆ ಈ ಸಿಂಬಲ್ ಇದೆಯಲ್ಲ, ಇದು ಇಂಟಿಗ್ರೇಷನ್ ಸಿಂಬಲ್.
ಎಫ್ ಆಫ್ ಎಕ್ಸ್ ಇದೆಯಲ್ಲ ಇದು ಇಂಟಿಗ್ರಾಂಡ್ ಈ ಪೈ ಎಕ್ಸ್ ಇದೆಯಲ್ಲ ಇಂಟಿಗ್ರೇಷನ್ ಸಿ ಇದೆಯಲ್ಲ ಇದು ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ಇವಿಷ್ಟು ಈ ಇಂಟಿಗ್ರೇಷನ್ಗೆ ಜನರಲ್ ಆಗಿ ಡಿಫೈನ್ ಅನ್ನ ಅಥವಾ ಡೆಫಿನೇಷನ್ ಅನ್ನ ಕೊಡಬಹುದು. ಇಂಟಿಗ್ರೇಷನ್ ಎಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂದ್ರೆ ಇಟ್ ಇಸ್ ಪೈ ಎಕ್ಸ್ ಪ್ಲಸ್ ಸಿ. ದಿಸ್ ಇಸ್ ಇಂಟಿಗ್ರೇಷನ್ ಸಿಂಬಲ್, ದಿಸ್ ಇಸ್ ಇಂಟಿಗ್ರಾಂಡ್, ದಿಸ್ ಇಸ್ ಇಂಟಿಗ್ರೇಷನ್. ಸಿ ಈಸ್ ಎ ಇಂಟಿಗ್ರೇಷನ್ ಅಂದ್ರೆ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ಇವಿಷ್ಟು ಇದಕ್ಕೆ ಸಂಬಂಧಪಟ್ಟಂತ ಇಂಟಿಗ್ರೇಷನ್ ಸಂಬಂಧಪಟ್ಟಂತ ಮೆಟೀರಿಯಲ್. ಓಕೆ, ಈಗ ಜಸ್ಟ್ ನಾವು ಇಲ್ಲಿವರೆಗೂ ಡೆಫಿನೇಷನ್ ಅನ್ನು ಕೊಟ್ಟಿದ್ವಿ, ಅದು ಯಾಕೆ ಏನು ಅಂತ ಹೇಳಿದ್ವಿ. ಆದರೆ ನಾವು ಈ ಪಾಯಿಂಟ್ಸ್ ಗಳನ್ನ ತಗೊಂಡು ಯಾವುದಕ್ಕೆ ಯಾವ ಇಂಟಿಗ್ರೇಷನ್ ಫಂಕ್ಷನ್ಗೆ ಏನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋದು. ಈಗ some important integrals. Some important integrals. Some important integrals. ಏನಿದೆ ಅಂತಂದ್ರೆ ಮೊದಲು ನೋಡಿ, ಡೆರಿವೇಟಿವ್ ಆಫ್ ಎಕ್ಸ್ ಅಂದ್ರೆ 1. ಅಲ್ಲಿ ಡೆರಿವೇಟಿವ್ ಹೇಳ್ತೀನಿ, ಇಲ್ಲಿ ಇಂಟಿಗ್ರೇಷನ್ ಹೇಳ್ತೀನಿ. ಒಂಥರ ಈ ಫಾರ್ಮಲ್ ಅಂತ ತಿಳ್ಕೊಬಹುದು. ಇಂಟಿಗ್ರೇಷನ್ ಆಫ್ ಡೆರಿವೇಟಿವ್ ಆಫ್ ಎಕ್ಸ್ ಇಸ್ 1. ಇಂಟಿಗ್ರೇಷನ್ ಆಫ್ 1 ಇಂಟು ಡಿ ಎಕ್ಸ್ ಅಂದ್ರೆ ಎಕ್ಸ್ ಪ್ಲಸ್ ಸಿ. ಸಿ ಅಂದ್ರೆ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ಇದು ಎಕ್ಸ್ ನೋಡಿ, ಎಕ್ಸ್ ಗೆ ಡೆರಿವೇಟಿವ್ 1. ಸೊ ಈ ತರ ಇಂಟಿಗ್ರೇಷನ್ ಆಫ್ 1 ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಅಂದ್ರೆ ಎಕ್ಸ್ ಪ್ಲಸ್ ಸಿ. ಇವೆಲ್ಲ ಒಂದು ರೀತಿ ಫಾರ್ಮಲ್ ಅಂತ ತಿಳ್ಕೊಬಹುದು. ಎರಡನೇ ಪಾಯಿಂಟ್ ನೀವು ಇಂಟಿಗ್ರೇಷನ್ ಆಫ್ sin x into dx. ಇಂಟಿಗ್ರೇಷನ್ ಆಫ್ sin x into dx ಅಂದ್ರೆ ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸಿ. ಏಕೆಂದ್ರೆ ಇಲ್ಲಿ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಅಂದ್ರೆ ಇಟ್ ಈಸ್ ಮೈನಸ್ sin x ಅಂತ. ಡಿಫರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಅಂದ್ರೆ ಮೈನಸ್ sin x. ಮೂರನೇದು ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ into dx ಅಂದ್ರೆ ಇಟ್ ಈಸ್ sin x ಪ್ಲಸ್ ಸಿ. ಅಂದ್ರೆ ಡೆರಿವೇಟಿವ್ ಆಫ್ sin x ಅಂದ್ರೆ ಇಟ್ ಈಸ್ ಕಾಸ್ ಎಕ್ಸ್. ನೋಡಿ, ಡೆರಿವೇಟಿವ್ sin x ಅಂದ್ರೆ ಕಾಸ್ ಎಕ್ಸ್, ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಅಂದ್ರೆ sin x. ಸೊ ಈ ತರ ಇದು ರಿಸಲ್ಟ್ ಗೊತ್ತಿದ್ರೆ ಡೆರಿವೇಟಿವ್ ಆಟೋಮೆಟಿಕ್ ಆ ಬಂದಿರೋ ರಿಸಲ್ಟ್ ಇಂಟಿಗ್ರೇಷನ್ ಮಾಡಿದ್ರೆ ಅವಾಗ ಸೊಲ್ಯೂಷನ್ ಆಗಿದೆ. ಸೊ ಓಕೆ, ನಾಲ್ಕನೇದು ಇಂಟಿಗ್ರೇಷನ್ ಆಫ್ sin x into cos x. Integration of secant square x into dx is equal to it is tan x plus c. ಐದನೇದು ಇಂಟಿಗ್ರೇಷನ್ ಆಫ್ cosecant square x into dx ಅಂದ್ರೆ ಮೈನಸ್ cot x plus c. ಸೊ ಲೈಕ್ ದಿಸ್ ಇವನ್ನೆಲ್ಲ ನಾವು 1 by 1 ಹೇಳ್ತಾ ಹೋಗ್ತೀವಿ. ಸೊ ಹಾಗೇನೆ ಆರನೇದು ಇಂಟಿಗ್ರೇಷನ್ ಆಫ್ secant x into tan x into dx ಅಂದ್ರೆ ಇಟ್ ಈಸ್ secant x plus c. ಏಳನೇದು ಇಂಟಿಗ್ರೇಷನ್ ಆಫ್ cosecant x into cot x into dx ಅಂದ್ರೆ ಮೈನಸ್ cosecant x plus c. ಬೇಕಾದ್ರೆ ಇಲ್ಲಿ ತಗೋಬಹುದು. ಡೆರಿವೇಟಿವ್ ಆಫ್ tan x ಅಂದ್ರೆ secant square x, ಡೆರಿವೇಟಿವ್ ಆಫ್ tan x ಅಂದ್ರೆ secant square x, ಡೆರಿವೇಟಿವ್ ಆಫ್ cot x ಅಂದ್ರೆ ಏನು ಮೈನಸ್ cosecant square x. ಇಲ್ಲಿ ಡೆರಿವೇಟಿವ್ ಆಫ್ secant x ಅಂದ್ರೆ ಇಟ್ ಈಸ್ secant x into tan x. ಹಾಗೆಯೇ ಡೆರಿವೇಟಿವ್ ಆಫ್ cosecant x ಅಂದ್ರೆ ಮೈನಸ್ cosecant x into cot x. ಸೊ ಈ ತರ ಇವುಗಳು ಡೆರಿವೇಟಿವ್ಗೆ ಇಂಟಿಗ್ರೇಷನ್ ಮಾಡಿದ್ರೆ ಅದು ರಿಸಲ್ಟ್ ಬರುತ್ತೆ. ನೋಡಿ,
cosecant x into cot x ಗೆ ಇಂಟಿಗ್ರೇಷನ್ ಮೈನಸ್ ಈ ಕಡೆ ಬರುತ್ತೆ, ಇಟ್ ಇಸ್ ಮೈನಸ್ cosecant x ಪ್ಲಸ್ ಸಿ. ಸೊ ಈ ತರ ಈ ವರ್ಕಿಂಗ್ ರೂಲ್ ಅನ್ನು ನಾವು ಹೇಳ್ತೀವಿ. cosecant x ಪ್ಲಸ್ ಇಂಟಿಗ್ರೇಷನ್ ಆಫ್ cosecant x into cot x ಅಂದ್ರೆ ಇಟ್ ಈಸ್ ಮೈನಸ್ cosecant x ಪ್ಲಸ್ ಸಿ. ಸೊ ಹೀಗೆ ನೆಕ್ಸ್ಟ್ 7 ಆಯ್ತು ಇಷ್ಟು. ಈಗ ಇಲ್ಲಿ ಇನ್ನೊಂದು ಕೆಲವೊಂದು ಪಾಯಿಂಟ್ಸ್ ಗಳನ್ನ ನೆಕ್ಸ್ಟ್ ಮುಂದೆ ಬರ್ತವೆ, ಆದ್ರೂ ಇಲ್ಲೇ ಹೇಳ್ಬೋದು. ಈಗ ಇಂಟಿಗ್ರೇಷನ್ ಆಫ್ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್. ಸೈನ್ ಎಕ್ಸ್ ಅಂದ್ರೆ ಕಾಸ್ ಎಕ್ಸ್. ಇಲ್ಲ ನಿಮ್ಗೆ ಹೇಳ್ತೀನಿ ನೋಡಿ, ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಅಂದ್ರೆ ಡೆರಿವೇಟಿವ್ ಕಾಸ್ ಎಕ್ಸ್ ಅಂದ್ರೆ ಮೈನಸ್ ಎ ಸೈನ್ ಎಕ್ಸ್ ಅಂತ ನಿಮ್ಗೆಲ್ಲ ಗೊತ್ತಿದೆ. ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಆದ್ರೆ ಏನಾಗುತ್ತೆ ಅಂದ್ರೆ ಮೈನಸ್ ಇದಕ್ಕೆ ಬರುತ್ತೆ 1/a ಮೈನಸ್ 1/a ಇಂಟು ಕಾಸ್ ಎಕ್ಸ್ ಪ್ಲಸ್ ಸಿ. ನೋಡಿ ಏನು ವ್ಯತ್ಯಾಸ ಇಲ್ಲ, ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಅಲ್ಲೇ ಡೆರಿವೇಟಿವ್ ಹೇಳಿದ್ದೀನಿ, ಹಾಗೆ ಇಂಟಿಗ್ರೇಷನ್ ಹೇಳಿದ್ದೀನಿ. ಸೊ 9ನೇದು ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಅಂದ್ರೆ 1/a ಇಂಟು ಸೈನ್ ಎಕ್ಸ್ ಪ್ಲಸ್ ಸಿ. ಹಾಗೆ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಅಂದ್ರೆ ಏನು ಎ ಇಂಟು ಕಾಸ್ ಎಕ್ಸ್. 10ನೇ ಆಯ್ತಾ, ಸೀಕೆಂಟ್ ಸ್ಕ್ವೇರ್ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಅಂದ್ರೆ 1/a ಇಂಟು ಟ್ಯಾನ್ ಎಕ್ಸ್ ಪ್ಲಸ್ ಸಿ. 11ನೇದು ಇಂಟಿಗ್ರೇಷನ್ ಆಫ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಅಂದ್ರೆ ಕೊಸಿಕೆಂಟ್ ಸ್ಕ್ವೇರ್ ಇಲ್ಲ ಮೈನಸ್ ಕಾಟ್ ಎಕ್ಸ್ ಇದೆ, ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಇರೋದ್ರಿಂದ ಮೈನಸ್ 1/a ಇಂಟು ಕಾಟ್ ಎಕ್ಸ್ ಪ್ಲಸ್ ಸಿ. 12ನೇದು ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್ ಆದ್ರೆ ದಟ್ ಈಸ್ 1/a ಇಂಟು ಸೀಕೆಂಟ್ ಎಕ್ಸ್ ಪ್ಲಸ್ ಸಿ. 13ನೇದು 13 ಇಂಟಿಗ್ರೇಷನ್ ಆಫ್ ಕೊಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಇಂಟು ಡಿ ಎಕ್ಸ್ ಆದ್ರೆ ಮೈನಸ್ 1/a ಇಂಟು ಏನು ಕೊಸಿಕೆಂಟ್ ಎಕ್ಸ್ ಪ್ಲಸ್ ಸಿ. ಸೊ ಇವು ಮೇಜರ್ ಆಗಿ ಸೈನ್ ಮತ್ತೆ ಸೈನ್ ಆಫ್ ಎ ಅಂದ್ರೆ ಇದು ಕಾಂಪೋಸಿಟ್ ಇಂಟಿಗ್ರೇಷನ್ ಮೆಥಡ್ ಅಲ್ಲಿ ಕಾಂಪೋಸಿಟ್ ಡೆರಿವೇಟಿವ್ ಸಂಬಂಧಪಟ್ಟಂತ ಇವು ಫಾರ್ಮುಲಾ ಮುಂದೆ ಬರುತ್ತೆ ಮೆಥಡ್. ಬಟ್ ಇವು ತರ ಹಿಂಗ್ ಬರ್ತವೆ ಅಂತ ಲೀಸ್ಟ್ ಅಲ್ಲಿ ನಾನು ಈಗಲೇ ರಿಮೆಂಬರಿಂಗ್ ಪಾಯಿಂಟ್ಸ್ ಅಂತ ಹೇಳ್ತೀನಿ, ಸಮ್ ಇಂಪಾರ್ಟೆಂಟ್ ಇಂಟಿಗ್ರಲ್ಸ್. ಯಾಕೆಂದ್ರೆ ಈ ನಾವು ಇಂಟಿಗ್ರೇಷನ್ ಅನ್ನು ನಾವು ಮುಂದೆ ಪ್ರೋಸೆಸ್ ಮಾಡಬೇಕು ಅಂದ್ರೆ ಇಲ್ಲಿ ಹೊಸ ಬೇಸ್ಮೆಂಟ್ ಏನಿಲ್ಲ, ಇಟ್ ಇಸ್ ಒನ್ ಆಫ್ ದಿ ಬೇಸ್ ಅಂಡ್ ಬ್ಯಾಕ್ ಗ್ರೌಂಡ್ ಈಸ್ ದ ಡಿಫ್ರೆನ್ಸಿಯೇಷನ್. ಡಿಫ್ರೆನ್ಸಿಯೇಷನ್ ಯಾವ್ದು ಬ್ಯಾಕ್ ಗ್ರೌಂಡ್ ಬ್ಯಾಕಪ್ ಇಲ್ಲ, ಅದು ಆಟೋಮೆಟಿಕ್ ಆಗಿ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಬಟ್ ಇಂಟಿಗ್ರೇಷನ್ ಅಂದ್ರೆ ನಿಮ್ಗೆ ಡಿಫ್ರೆನ್ಸಿಯೇಷನ್ ಬ್ಯಾಕಪ್. ನೀವು ಬೇಕಾದ್ರೆ ನೋಡಿ, ನೀವು ಯಾವುದೇ ಚಾಪ್ಟರ್ ನ ಸ್ಟಾರ್ಟ್ ಮಾಡಿದಾಗ ಮ್ಯಾಥಮೆಟಿಕ್ಸ್ ಅಂತ ತಗೊಂಡಾಗ ನೀವು ಚಾಪ್ಟರ್ಗಳು ನೀವು ಆಲ್ಜಿಬ್ರಾ ಅನಾಲಿಟಿಕ್ ಅಂತ ಹೇಳ್ಬಿಟ್ಟು ಯಾವ್ದನ್ನ ತಗೊಂಡ್ರೆ ಆಲ್ಜಿಬ್ರಾದಲ್ಲಿ ಸೆಟ್ ಥಿಯರಮ್ ಸ್ಟಾರ್ಟ್ ಮಾಡೋ ಮೊದಲು ಮೆಟ್ರಿಸಿಸ್ ಅನ್ನ ಸ್ಟಾರ್ಟ್ ಮಾಡೋ, ವೆಕ್ಟರ್ಸ್ ಅನ್ನ ಸ್ಟಾರ್ಟ್ ಮಾಡೋ ನಡೆಯುತ್ತೆ, ಯಾವ್ದಾದ್ರು ಫಸ್ಟ್ ಸ್ಟಾರ್ಟ್ ಮಾಡೋದು. ಬಟ್ ಈ ಕ್ಯಾಲ್ಕುಲಸ್ ವಿಚಾರಕ್ಕೆ ಬಂದಾಗ ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಅಂತ ಬರುತ್ತೆ. ನೀನ್ ಮೊದಲು ಡಿಫ್ರೆನ್ಸಿಯೇಷನ್ ಮಾಡಬೇಕು, ಆಮೇಲೆ ಇಂಟಿಗ್ರೇಷನ್ ಇಲ್ಲ. ಯಾಕಂದ್ರೆ ನಮಗೆ ಬೇಜಾರು ಫಸ್ಟ್ ಇಂಟಿಗ್ರೇಷನ್ ಮಾಡ್ಲಿ ಅಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್. ಇದೊಂಥರ ಸ್ಟೇರ್ ಕೇಸ್ ಇದ್ದಂಗೆ, ಮೊದಲೇ ಮೆಟ್ಲಿಗೆ ಕಾಲಿಟ್ರೆ ಎರಡನೇ ಮೆಟ್ಲಿಗೆ ಇಡಕ್ಕೆ ಸಾಧ್ಯ. ಹಾಗಾಗಿ ಈ ಕ್ಯಾಲ್ಕುಲಸ್ ಅಂತಕ್ಕಂಥ ಇದರಲ್ಲಿ ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ತಗೊಂಡ್ರೆ ಮೊದಲು ಇಂಟಿಗ್ರೇಷನ್ ಮಾಡಕ್ ಬರಲ್ಲ. ಫಸ್ಟ್ ಡಿಫ್ರೆನ್ಸಿಯೇಷನ್ ಅನ್ನು ನಾವು ಡಿಸ್ಕಸ್ ಮಾಡಿ ಆ ಒಂದು ಬೇಸಿಕ್ ಕಾನ್ಸೆಪ್ಟ್ ಮೇಲೆ ಇಂಟಿಗ್ರೇಷನ್ ಅನ್ನ ಬಿಲ್ಡ್ ಮಾಡ್ತಾ ಹೋಗೋದು. ಯಾಕೆಂದ್ರೆ ವಿತೌಟ್ ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಕ್ಯಾನ್ ನಾಟ್ ಬಿ ಡಿಫೈನ್ಡ್. ಇವು ಡಿಫ್ರೆನ್ಸಿಯೇಷನ್ ಇಲ್ಲ ಅಂದ್ರೆ ಇಂಟಿಗ್ರೇಷನ್ ಡಿಫೈನ್ ಮಾಡಕ್ಕೆ ಬರಲ್ಲ. ಹಾಗಾದ್ರೆ ದ ಬೇಸಿಕ್ ಕಾನ್ಸೆಪ್ಟ್ ಈಸ್ ಒನ್ ಆಫ್ ದಿ ಬ್ರಿಡ್ಜ್ ಇದ್ದಾಗ ಅದು ಡಿಫ್ರೆನ್ಸಿಯೇಷನ್ ಯಾವುದಕ್ಕೆ, ಇಂಟಿಗ್ರೇಷನ್ಗೆ. ಹಾಗಾಗಿ ಸೈಡ್ ಕೆಲವೊಂದು ಎಷ್ಟು ಸಾಧ್ಯ ಅಷ್ಟು ಹೇಳಿದೀನಿ, ಮಿಕ್ಕಿದ್ದೆಲ್ಲ ಹಾಗೆ ಹೇಳ್ಬೋದಾಗಿತ್ತು. ಬಟ್ ಜಾಗ ಸಾಟೇಜ್ ಅಂದ್ರೆ ಇಷ್ಟಕ್ಕೆ ನಿಲ್ಸಿದೀನಿ. ಇವನ್ನ ನೀವು ನೀಟಾಗಿ ನೀವು ಏನು ಕಾಮೆಂಟ್ಸ್ ಆಫ್ ಇಂಟಿಗ್ರೇಷನ್ ಸ್ಟಾರ್ಟಿಂಗ್ ಪೇಜ್ ಅಲ್ಲಿ ಇವನ್ನೆಲ್ಲ ಸಮ್ ಇಂಪಾರ್ಟೆಂಟ್ ಇಂಟಿಗ್ರಲ್ಸ್ ಅಂತ ನೀವು ಲೀಸ್ಟ್ ಮಾಡ್ಕೊಂಡ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆದ್ರೆ ಒಂದೊಂದ್ಸರಿ ನಾನು ರಿಪೀಟ್ ಮಾಡ್ತೀನಿ, ನೋಡ್ಕೊಳ್ಳಿ.
Dear students, some important integrals ಅನ್ನು once again repeat ಮಾಡ್ತೀನಿ ನೋಡಿ. Integration of 1 into dx ಗೆ x plus c, integration of sin x minus cos x plus c, integration of cos x sin x plus c, integration of secant square x into dx ಗೆ tan x plus c, integration of cosecant square x into dx ಗೆ minus cot x plus c, integration of secant x into tan x into dx ಅಂದ್ರೆ integration of secant x plus c, integration of cosecant x into cot x into dx ಅಂದ್ರೆ minus cosecant x plus c. So ಹಾಗೇನೆ integration of sin ax into dx means minus 1 by a into cos ax plus c. Just ನೋಡಿ sin ax ಗೆ cos x, sin x ಗೆ cos x. ಸೊ ಅದೇ ಸಿಂಪಲ್ ಆಗಿ ಅದನ್ನು ಹೇಳ್ತೀವಿ. ಸೊ ಹಾಗೆ sin ax ಗೆ minus 1 by a cos ax plus c, integration of cos ax into dx ಗೆ 1 by a into sin ax plus c, integration of secant square ax into dx ಗೆ 1 by a into tan ax plus c, integration of cosecant square ax into dx ಗೆ minus 1 by a into cot ax plus c, integration of secant square ax into tan ax, secant ax into tan ax into dx ಗೆ 1 by a into secant ax plus c, integration of cosecant square ax into cot ax into dx ಗೆ 1 by a into minus 1 by a into cosecant ax plus c. So these are one of the important integrals. Right? So ಇಷ್ಟು ಇವಾದ್ಮೇಲೆ ನೆಕ್ಸ್ಟ್ ಉಳಿದಿದ್ದನ್ನು ನಾನು ರಿಪೀಟ್ ಮಾಡ್ತೀನಿ ನೋಡಿ. ಸಮ್ ಇಂಪಾರ್ಟೆಂಟ್ ಇಂಟೆಗ್ರಲ್ ಅಲ್ಲಿ 13 ಆಗಿದೆ. ಈಗ 14 ಇಂಟಿಗ್ರೇಷನ್ ಆಫ್ e to the power of x into dx ಗೆ e to the power of x plus c. ಯಾಕಂದ್ರೆ ಡೆರಿವೇಟಿವ್ e to the power of x ಅನ್ನು e to the power of x ಅಂತಾನೆ ಅರ್ಥ. 15 ಇಂಟಿಗ್ರೇಷನ್ ಆಫ್ e to the power of ax into dx ಅಂದ್ರೆ ನೋಡಿ ಡೆರಿವೇಟಿವ್ ಆಫ್ e to the power of ax ಅಂದ್ರೆ a into e to the power of ax. ಇಲ್ಲಿ ಇಂಟಿಗ್ರೇಷನ್ ಆಫ್ e to the power of ax ಅಂದ್ರೆ 1 by a ಇಲ್ಲಿ ಬರುತ್ತೆ. 1 by a into e to the power of ax plus c. 16 ಇಂಟಿಗ್ರೇಷನ್ ನೋಡಿ ಡೆರಿವೇಟಿವ್ a to the power of x ಅಂದ್ರೆ a to the power of x ಅಂದ್ರೆ a to the power of x into log. ಅದೇ ಇಂಟಿಗ್ರೇಷನ್ ಆಫ್ a to the power of x ಅಂದ್ರೆ 1 by log ಈ ಕಡೆ ಬರುತ್ತೆ. ಇಂಟಿಗ್ರೇಷನ್ ಆಫ್ a to the power of x, ಇಂಟಿಗ್ರೇಷನ್ ಆಫ್ a to the power of x into dx ಅಂದ್ರೆ 1 by log a into a to the power of x plus c. 17. So derivative of log x. Derivative of log x ಅಂದ್ರೆ 1 by x. Integration of 1 by x ಅಂದ್ರೆ into dx. Integration of 1 by x into dx ಅಂದ್ರೆ log x plus c. So 18th one. ಸೊ ಇಷ್ಟು ಇವು ಮೇಜರ್ ಪಾಯಿಂಟ್. ಆಮೇಲೆ ಇಂಟಿಗ್ರೇಷನ್ ಆಫ್ cot x into dx ಅಂದ್ರೆ ಇವನ ಪ್ರೂಫ್ ಬರುತ್ತೆ ಮುಂದೆ. ಇಂಟಿಗ್ರೇಷನ್ ಆಫ್ cot x into dx ಅಂತಂದ್ರೆ log sin x, log of mod sin x plus c. 19 ಇಂಟಿಗ್ರೇಷನ್ ಆಫ್ cot x ಆಯ್ತು. ಸೊ ಇಟ್ ಇಸ್ tan x ಅಂದ್ರೆ ಇಂಟಿಗ್ರೇಷನ್ ಆಫ್ tan x into dx ಅಂದ್ರೆ so it is a log of secant x plus c. 20 ಇಂಟಿಗ್ರೇಷನ್ ಆಫ್ ಏನು secant x into dx ಅಂದ್ರೆ log of mod secant x plus tan x plus c. 21 ಇಂಟಿಗ್ರೇಷನ್ ಆಫ್ cosecant x into dx ಅಂದ್ರೆ is nothing but log of mod cosecant x minus cot x plus c. So these are all the important formulas. ಯಾವ್ದಕ್ಕೆ ಸಂಬಂಧಪಟ್ಟಾಗೆ ಈ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಡೆರಿವೇಟಿವ್ಸ್ ಏನೇನಿದೆಯೋ ಅದಕ್ಕೆಲ್ಲ ರಿವರ್ಸ್ ಆಗಿ ಈ ಇಂಟಿಗ್ರೇಷನ್ ಅನ್ನ ಹೇಳ್ತಾ ಹೋಗ್ತೀವಿ. ದೀಸ್ ಆರ್ ಒನ್ ಆಫ್ ದಿ ಪಾಯಿಂಟ್ಸ್. ಓಕೆ, ಇಷ್ಟು ಇದಾದ್ಮೇಲೆ ನಾವು ಮೇನ್ ಇಂಪಾರ್ಟೆಂಟ್ ಏನಪ್ಪ ಮಾಡ್ತೀವಿ ಅಂತ ಅಂದ್ರೆ
21 ಆಯ್ತು. 22ನೇ 22 ಇನ್ವರ್ಸ್ ಆಫ್ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಯಾಕಂದ್ರೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡೆರಿವೇಟಿವ್ ಏನು ಅಂದ್ರೆ 1 ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಹಾಗೆ ಇಂಟಿಗ್ರೇಷನ್ ಆಫ್ 1 ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಗೆ ಇಟ್ ಈಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಸಿ. ಸೊ 23 ಗೆ ಇಂಟಿಗ್ರೇಷನ್ ಆಫ್ ಮೈನಸ್ dx by root of 1 minus x square ಅಂದ್ರೆ ಸೊ ಅಂದ್ರೆ ಬೇಕಾದ್ರೆ -1 ಅಂತ ಬೇಕಾದ್ರೆ ಹೇಳಬಹುದು. ಇಲ್ಲಿ 1 by ಇದು into dx ಅಂದ್ರೆ it is cos inverse of x plus c. So it is 24 ಅಂದ್ರೆ integration of 1 by 1 plus x square into dx ಅಂದ್ರೆ it is tan inverse of x plus c. 25th integration of -1 by 1 plus x square into dx ಆದರೆ it is cot inverse of x plus c. 26 ಹೀಗೆ integration of 1 by x into root x square minus 1 into dx ಆದರೆ it is secant inverse of x plus c. 27th one integration of -1 by x into root of x square minus 1 into dx ಅಂದ್ರೆ it is nothing but cosecant inverse of x plus c. So these are one of the most important formula for integration. So those one of the formula can be belongs and coming from derivatives. Derivatives ಸಂಬಂಧಪಟ್ಟ ಹಾಗೆ ಅದು ಗೊತ್ತಿದ್ರೆ ಇವೆಲ್ಲ ಬರ್ತವೆ. ಸೊ ಇವನ್ನ ನೀವು ಚೆನ್ನಾಗಿ ಜ್ಞಾಪಕಟ್ಕೊಂಡಿದ್ರೆ ಇಲ್ಲಿ ಇಂಟಿಗ್ರೇಷನ್ ಸಂಬಂಧಪಟ್ಟಂತದನ್ನ ನಾವೆಲ್ಲನ ಇಂಟಿಗ್ರೇಷನ್ ಸಂಬಂಧಪಟ್ಟಂತ ಪ್ರಾಬ್ಲಮ್ಗಳನ್ನು ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗ್ಬೋದು ಒನ್ ಬೈ ಒನ್. ಹಾಗಾಗಿ ಈಸಿ ಆಗುತ್ತೆ. ಸೊ ಓಕೆ, ಇಷ್ಟು. ಇನ್ನ ಕೆಲವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಕೆಲವೆಲ್ಲ ಇದಾವೆ, ಅವು ಅಲ್ಲೇ ಸಮಯ ಬಂದಾಗ ನಾನು ಹೇಳ್ತಾ ಹೋಗ್ತೀನಿ. ಇವಿಷ್ಟನ್ನ ನಿಮ್ಗೆ ಹೆಂಗೆ 22 ಡಿಫ್ರೆನ್ಸಿಯೇಷನ್ಗೆ ವೆರಿ 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 ಇಂಪಾರ್ಟೆಂಟ್, ಅತಿ ಹೆಚ್ಚಿಗೆ ಯೂಸ್ ಮಾಡ್ತಕ್ಕಂಥದ್ದು ಯಾರು ಹೇಳಿದ್ನೋ ಹಾಗೆ ಇಲ್ಲಿ 27 ಇಂಟಿಗ್ರೇಷನ್ ಫಾರ್ಮುಲಾ ಅತಿ ಹೆಚ್ಚಿಗೆ ಯೂಸ್ ಮಾಡೋದನ್ನ ಹೇಳಿದ್ವಿ. ಮಿಕ್ಕಿದವನ್ನ ಸಂಬಂಧಪಟ್ಟಾಗೆ ಅಲ್ಲಿ ಮೆಥಡ್ಗಳು ಬಂದಾಗ ನಾವು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀವಿ, ಅಲ್ಲಿ ಹೇಳ್ತೀವಿ. ಬಟ್ ಇಲ್ಲೇನೆ ನಾವು ಲೀಸ್ಟ್ ಅನ್ನು ದೊಡ್ಡದು ಮಾಡಿದ್ರೆ ನಿಮಗೆ ಜ್ಞಾಪಕ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ. ಬಟ್ ಸೊ ದೀಸ್ ಆರ್ ಒನ್ ಆಫ್ ದಿ ಪಾಯಿಂಟ್ಸ್. ಇವೆಲ್ಲ ಏನ್ ಬಂದಿದ್ದಾವೆ ಇವನ್ನ ಬಹ್ಯಾಟ್ ಮಾಡೋದ್ರಿಂದ ಜ್ಞಾಪಕ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಡಿಫ್ರೆನ್ಸಿಯೇಷನ್ ಬೇಸಿಕ್ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡು ಏನು ನೋಡಿ, ವೆರಿ ಸಿಂಪಲ್, ಒಂದ್ ಸ್ವಲ್ಪ ಕ್ಯಾಲ್ಕುಲೇಟಿವ್ ಮೈಂಡ್ ಆಗಿ ನೀವು ಯೋಚನೆ ಮಾಡ್ಕೊಂಡು ಹೋಗ್ಬೇಕು. ಒಂದು ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಅಂದ್ರೆ ಕಾಸ್ ಎಕ್ಸ್, ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಅಂದ್ರೆ ಸೈನ್ ಎಕ್ಸ್. ನೀವು ಕನ್ಫ್ಯೂಸ್ ಮಾಡ್ಕೋಬಹುದು, ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಅಂದ್ರೆ ಮೈನಸ್ ಸೈನ್ ಎಕ್ಸ್, ಅರ್ಥ ಆಗ್ತಿದ್ಯಾ? ಅಲ್ಲಿಗೆ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಅಂದ್ರೆ ಮೈನಸ್ ಕಾಸ್ ಎಕ್ಸ್. ಸೊ ಈ ತರ ನೀವು ಕ್ಯಾಲ್ಕುಲೇಟ್ ಆಗಿ ಆ ಲೀಸ್ಟ್ ಅನ್ನು ಮುಂದಿಟ್ಕೊಂಡು ನೀವು ಮೈಂಡ್ ಅಲ್ಲಿ ಆನ್ಸರ್ ಗಳನ್ನ ಕ್ಲಾರಿಫೈ ಮಾಡ್ಕೊಂಡು ಅದನ್ನ ರಿಮೆಂಬರ್ ಮಾಡ್ಕೊಂಡು ಕ್ಯಾಲ್ಕುಲೇಟಿವ್ ಆಗಿ ಮೂವ್ ಆದ್ರೆ ಮಾತ್ರ ಈ ಮೆಥಡ್ಗಳು ಚೆನ್ನಾಗಿ ಜ್ಞಾಪಕ ಇರ್ತವೆ. ನೋಡಿ, ಯಾವ 1 or 2 ಚಾಪ್ಟರ್ ಮಾಡಿದ್ರೆ ಎಷ್ಟು ಈಸಿ ಇದೆ ಅಂತ ಅನಿಸ್ತಾ ಹೋಗುತ್ತೆ. ಇವು ಈಸಿನೇ, ಬಟ್ ಸ್ವಲ್ಪ ಇದು ಮೆಂಟಲಿ ರಿಸ್ಕ್ ತಗೊಂಡ್ರು ಮಾತ್ರ ಯು ಆರ್ ಗೋಯಿಂಗ್ ಟು ಸಕ್ಸಸ್ ಈಸಿಲಿ. ಯಾಕೆಂದ್ರೆ ಇಲ್ಲಿ ಒಂದ್ಕೊಂದು ಸಂಬಂಧ ಅರ್ಥ ಆಗ್ತಿದ್ಯಾ? ಇಲ್ಲಿ ಒಂದ್ಕೊಂದು ಸಂಬಂಧ ಅಂದ್ರೆ ಹೇಗೆ ಇಲ್ಲಿ ಎರಡು ಕೈ ತಟ್ಟಿದ್ರೆ ಚಪ್ಪಾಳೆ ಸೌಂಡ್ ಹೇಗೆ ಬರುತ್ತೋ, ಇಲ್ಲಿ ಒಂದ್ ಕೈನಾಗ ಏನು ಮಾಡಕ್ ಬರಲ್ಲ, ಎರಡು ಕೈ ಇದ್ರು ಮಾತ್ರ. ಅಂದ್ರೆ ಡಿಫ್ರೆನ್ಷಿಯೇಷನ್ ಗೊತ್ತಿದ್ರೆ ಇಂಟಿಗ್ರೇಷನ್, ಡಿಫ್ರೆನ್ಷಿಯೇಷನ್ ಅರ್ಥ ಮಾಡ್ಕೊಂಡ್ರೆ ಇಂಟಿಗ್ರೇಷನ್ ಮಾಡ್ತಾವ. ಡಿಫ್ರೆನ್ಷಿಯೇಷನ್ ಇಲ್ಲ ಅಂದ್ರೆ ಇಂಟಿಗ್ರೇಷನ್ ಇಲ್ಲ ಅಂದ್ರೆ ಹೇಳಕ್ಕೆ ಬರಲ್ಲ. ಸೊ ಹಾಗಾಗಿ ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ ಅಂತ ಅಂದ್ಕೊಳ್ತಿದ್ದೀನಿ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟವನ್ನೆಲ್ಲ ನಾನು ಪ್ರಾಬ್ಲಮ್ಗಳನ್ನೆಲ್ಲ ಡಿಸ್ಕಸ್ ಮಾಡ್ಕೊಂಡು ಇವನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಇದು ನಾನು ನಿಮಗೆ ಫಸ್ಟ್ ಹೇಳ್ತಕ್ಕಂಥದ್ದು ಇಂಟಿಗ್ರೇಷನ್ ಪಾರ್ಟ್ 1 ಅಂತ ನಾನು ಈ ವಿಡಿಯೋನ ರಿಲೀಸ್ ಮಾಡ್ತೇನೆ. ಜಸ್ಟ್ ಯು ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಒನ್ ಆಫ್ ದಿ ಟೋಟಲಿ ಫಾರ್ಮುಲಾಸ್. ಈ ಫಾರ್ಮುಲಾಗಳು ಏನ್ ಬರ್ತವೆ ಇವನ್ನೆಲ್ಲ ಜಸ್ಟ್ ವಿ ಹ್ಯಾವ್ ಗಿವ್ ದಿ ಒನ್ ಆಫ್ ದಿ ಇನ್ಫಾರ್ಮೇಶನ್ ಫಾರ್ ಇಂಟಿಗ್ರೇಷನ್. ಈ ಇಂಟಿಗ್ರೇಷನ್ ಸಂಬಂಧಪಟ್ಟಂತ ಒಂದು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಆಗಿರೋದ್ರಿಂದ ಇದಿಷ್ಟನ್ನೇ ನಾನು ನಿಮ್ಗೆ ಹೇಳಿ ಇದನ್ನ ಒಂದು ವಿಡಿಯೋ ಆಗಿ ನಿಮ್ಗೆ ಬಿಡ್ತಾ ಇದ್ದೀನಿ. ಇದು ಇಂಟಿಗ್ರೇಷನ್ ಪಾರ್ಟ್ 1 ಅಂತ. ಇವಿಷ್ಟನ್ನ ನೀವು ರೆಡಿ ಆದ್ರೆ ನೆಕ್ಸ್ಟ್ ನಾನು ಹೇಳ್ತಕ್ಕಂಥ ಮೆಥಡ್ ನಿಮ್ಗೆ ಈಸಿಯಾಗಿ ಬರುತ್ತೆ. ಅವನ್ನ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಇಷ್ಟ ಆಗಿದ್ರೆ ಈ ಮೆಥಡ್ಗಳೆಲ್ಲ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ತದೆ ಅಂತ ಅನ್ಸಿದ್ರೆ ನೀವು ಯೂಟ್ಯೂಬ್ ಅಲ್ಲಿ ವಸಂತ್ ವಿಕೆ ಅಂತ ಹೊಡೆದ್ರೆ SKRS ಕಾಲೇಜ್ ಚಿತ್ರದುರ್ಗ ಅಂತ ಬರುತ್ತೆ. ಅಲ್ಲಿ ನನ್ನ ವಿಡಿಯೋಸ್ ಇರ್ತವೆ. ಆ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆದ್ರೆ
ನನ್ನ ಎಲ್ಲ ವಿಡಿಯೋಸ್ಗಳು ನಿಮಗೆ ಸಿಗುತ್ತೆ. ಈಸಿಯಾಗಿ 1 by 1 ಸ್ಟೇರ್ ಕೇಸ್ ಇದ್ದಂಗೆ ಯಾವುದೇ ಚಾಪ್ಟರ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಬಿಟ್ಕೊಂಡು ಹೋಗಿದ್ದೀನಿ. ಅವನ್ನ ನೀಟಾಗಿ 1 by 1 ಸ್ಟಡಿ ಮಾಡ್ಕೊಂಡು ಕೂತ್ಕೊಂಡ್ರೆ ನೀವು ಮನೇಲೆ ಮ್ಯಾಥಮೆಟಿಕ್ಸ್ ಸೆಕೆಂಡ್ PUC ರೆಡಿ ಆಗ್ಬೋದು. ಹೇಳ್ತಾ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಭೇಟಿ ಆಗೋಣ. ಬಾಯ್.